ಮುಂದಿನ ಚುನಾವಣೆಯಲ್ಲಿ 2028 ಕುಮಾರಣ್ಣನ ನಾವು ಮುಖ್ಯಮಂತ್ರಿಯಾಗಿ ನೋಡ್ತೀವಿ ಅಂತ ಒಂದು ನಂಬಿಕೆ ನನಗಿದೆ. ಇವತ್ತು ನನ್ನ ಒಬ್ಬ ಸಂಸದನಾಗಿ JDS ಪಕ್ಷದಿಂದ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನನ್ನ ಹಿನ್ನೆಲೆ ಸ್ವಲ್ಪ ಹೇಳಬೇಕಾಗುತ್ತೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ನಾನು. ಆದರೆ ಕುಮಾರಣ್ಣ ನನ್ನನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಮಾಡಬೇಕು ಅಂತ ಒಂದು ಆಸೆಯಿಂದ ಅಲ್ಲಿ ನಿಲ್ಲಿಸಿದ್ರು. 2 ಸತಿ ಸೋತೆ. ಆದರೆ 3ನೇ ಬಾರಿ ಸಂಸದನಾಗಿ ನೀನು ನಿಲ್ಲಬೇಕು, ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ನಿನಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ 2024ನಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತು ನನ್ನ ಸಂಸದನಾಗಿ ಮಾಡಿ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಡೆಲ್ಲಿಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ಒಂದು ಅದೃಷ್ಟ ಬಂತು ನನಗೆ. ಒಂದು ಕಡೆ ದೊಡ್ಡವರು ಅಪ್ಪಾಜಿ ಅವರ ಏನು ಒಂದು ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ, ಮತ್ತು ಅಲ್ಲಿ ಮುಖಂಡರನ್ನು ಮಾತಾಡ್ತಾರೆ. ಒಂದು ಅವಕಾಶ ಸಿಕ್ತು ನಾನು ಅವ್ರ ಜೊತೆ ಅವ್ರನ್ನೆಲ್ಲ ಭೇಟಿ ಮಾಡೋಕ್ಕೆ ಮತ್ತು ತಿಳ್ಕೊಳ್ಳೋಕ್ಕೆ. ಅದೇ ನಮ್ಮ ಕುಮಾರಣ್ಣ ಯಾವಾಗಲಾದರೂ ಅಲ್ಲಿ ಮೀಟಿಂಗ್ಸ್ ಮಾಡೋವಾಗ ಮತ್ತು ಕಾರ್ಯಕರ್ತರು ಮೀಟ್ ಮಾಡುವಾಗ ನನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಏನು ಯಾರನ್ನ ಹೆಂಗೆ ಮಾತಾಡಬೇಕು ಏನು ಅಂತ ಆ ಒಟ್ಟು ನಿಟ್ಟಿನಲ್ಲಿ ಅದೆಲ್ಲ ಹೇಳ್ಕೊಡುವಾಗ ಎಲ್ಲೋ ಒಂದು ಕಡೆ ನನಗೆ ಆ ಅದೃಷ್ಟ JDS ಪಕ್ಷದಿಂದ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆ ಮೇಲಿರುವ ಎಲ್ಲರೂ JDS ಪಕ್ಷಕ್ಕೆ ನಿಷ್ಠಾವಂತವಾಗಿ ಕೆಲಸ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ 2028 ಕುಮಾರಣ್ಣನ ನಾವು ಮುಖ್ಯಮಂತ್ರಿಯಾಗಿ ನೋಡ್ತೀವಿ ಅಂತ ಒಂದು ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಂಘಟವಾಗಿ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದ JDS ಪಕ್ಷಕ್ಕೆ ತೆನೆ ಹೊತ್ತ ರೈತ ಮಳಿಗೆ ಇರಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.